ವಾಟ್ ಆರ್ ಯು ಡೂಯಿಂಗ್? ಎಷ್ಟು ಸರಿ ಹೇಳ್ಬೇಕು ನಿನಗೆ ಕ್ಲಾಸಲ್ಲಿ ಮಾತಾಡಬಾರ್ದು ಅಂತ? ಬರೀ ಮಾತು, ಪಾಠದ ಕಡೆ ಗಮನನೇ ಇಲ್ಲ ನಿನಗೆ. ಸಾರಿ ಟೀಚರ್, ಐ ವಾಸ್ ಜಸ್ಟ್. ನೋ ಮೋರ್ ಎಕ್ಸ್ಕ್ಯೂಸಸ್. ನಾನು ಅವಾಗಲಿಂದ ನೋಡ್ತಾನೆ ಇದ್ದೀನಿ. ಹಾಂ, ಇದೇನು ಕ್ಲಾಸು ಅಂತ ತಿಳ್ಕೊಂಡಿದ್ಯಾ ಇಲ್ಲ ಪ್ಲೇಯಿಂಗ್ ಗ್ರೌಂಡಾ? ಗೆಟ್ ಔಟ್ ಆಫ್ ದ ಕ್ಲಾಸ್ ರೈಟ್ ನೌ. ಸೈಲೆನ್ಸ್. ಏನ್ ಟೀಚರ್, ನನ್ನ ಮಗಳು ಒಬ್ಳೆ ಮಾತಾಡ್ತಿದ್ದಾಳ? ಅಲ್ಲಿ ನೋಡಿ, ಆ ಬೆಂಚಲ್ಲಿ ಆ ಮಕ್ಕಳು ಮಾತಾಡ್ತಿದ್ದಾರೆ, ಅವ್ರಿಗೆ ಯಾಕೆ ಬೈತಿಲ್ಲ? ಸಾರಿ ಟೀಚರ್, ನಾನು ಇನ್ನೊಂದ್ಸಲ ಮಾತಾಡಲ್ಲ. ಕ್ಲಾಸಿಂದ ಆಚೆ ಹೋಗು ಅಂತ ಹೇಳ್ತಾ ಇದ್ದೀನಿ. ಹೋಗೋ. ಯಾವಾಗಲೂ ಹೀಗೇನೆ, ನನಗೆ ಬೈತಾರೆ. ಅಲ್ಲ, ಟೀಚರ್ ಕಣ್ಗೆ ನನ್ ಬಿಟ್ಟು ಬೇರೆ ಯಾರು ಕಾಣಿಸೋದೇ ಇಲ್ವಾ? ಇವರು ಮಕ್ಳಿಗೆ ಸುಮ್ಮನೆ ಹೊಡಿತಾರೆ ಅಂತ ಕಂಪ್ಲೇಂಟ್ ಮಾಡಿದ್ದಕ್ಕೆ ಈಗ ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾರೆ. ಬಂಗಾರಿ, ಬೇಜಾರು ಮಾಡ್ಕೋಬೇಡ. ನಿನ್ ಕ್ಲಾಸಲ್ಲಿ ಮಾತಾಡ್ತಿದ್ದೆ ತಾನೆ, ಅದಕ್ಕೆ ನಿನಗೆ ಪನಿಷ್ಮೆಂಟ್ ಕೊಟ್ಟಿರೋದು. ಆದ್ರೆ ಒಂದ್ ಕಣ್ಣಿಗೆ ಸುಣ್ಣ, ಇನ್ನೊಂದು ಕಣ್ಣಿಗೆ ಬೆಣ್ಣೆ ಮಾಡೋದನ್ನ ನಾನು ಒಪ್ಪಲ್ಲ. ನಿನ್ ಜೊತೆಲಿರೋರು ಮಕ್ಕಳು ನಿನ್ಕಿಂತ ಜಾಸ್ತಿ ಮಾತಾಡ್ತಾ ಇದ್ರು, ಅವ್ರಿಗೆ ಪನಿಷ್ಮೆಂಟ್ ಕೊಟ್ಟಿಲ್ಲ, ನಿನಗೆ ಮಾತ್ರ ಕೊಟ್ಟಿದ್ದಾರೆ. ಯಾಕೋ ಈ ಟೀಚರ್ಗೆ ನಿನ್ ಮೇಲೆ ಜಾಸ್ತಿನೇ ಕೋಪ ಇದೆ ಅಂತ ಅನ್ನಿಸ್ತಾ ಇದೆ. ಏನಾದ್ರೂ ಪಾಠ ಕಲಿಸ್ಬೇಕಪ್ಪ. ಟೀಚರ್, ಇವತ್ತು ನಾನು ನಿಮಗೊಂದು ಪಾಠ ಕಲಿಸ್ತೀನಿ. ಏನು, ನನ್ನ ಮಗಳಿಗೆ ಎಲ್ರೂ ಮುಂದೆ ಬೈತೀರಾ? ಎಲ್ಲ ಮಕ್ಕಳು ಅವಳನ್ನ ನೋಡಿ ನಗೋ ಹಾಗೆ ಮಾಡ್ತೀರಾ? ಈಗ ನಾನೇನ್ ಮಾಡ್ತೀನಿ ನೋಡಿ. ಈ ಟೀಚರ್ಗೆ ಏನ್ ಮಾಡಿದ್ರೆ ಚೆನ್ನಾಗಿರತ್ತೆ? ಇವ್ರನ್ನ ಕಪ್ಪೆ ತರ ಜಂಪ್ ಮಾಡೋ ಹಾಗೆ ಮಾಡ್ಲಾ, ಅಥವಾ ಕೋಳಿ ತರ ಕೊಕೋ ಅಂತ ಕೂಗಿಸ್ಬಿಡ್ಲಾ? ಎಲ್ರೂ ಮುಂದೆ ಸಖತ್ತಾಗಿರತ್ತೆ, ಮಜಾ ಬರುತ್ತೆ. ಅಂಬಿಕಾ, ನಿನ್ನ ಪ್ರೀತಿನೇ ನಿನ್ನ ವೀಕ್ನೆಸ್ ಆಗಲಿ. ನನ್ನ ಮಾತನ್ನ ಸರಿಯಾಗಿ ಕೇಳಿಸ್ಕೊ. ನಿನ್ನ ಮಗಳಿಗೋಸ್ಕರ ನೀನು ರಾಕ್ಷಸಿ ಆಗಬೇಕು. ನನ್ನ ಮಾತು ಕೇಳಿಸ್ತಾ ಇದೆಯಾ ಅಂಬಿಕಾ? ನಿನ್ನ ಶಾಂತ ರೂಪ ಸಾಕು. ನಿನ್ನೊಳಗಿರೋ ಆಕ್ರೋಶನ ಹೊರಗಾಕು. ಹೋಗು ಅಂಬಿಕಾ, ನಿನ್ನ ಮಗಳನ್ನ ಹೊರಗಾಕಿರೋರ್ನ ಮುಗಿಸ್ಬಿಡು. ಹೋಗು. ಲೇ ಟೀಚರ್, ನನ್ನ ಮಗಳನ್ನೇ ಹೊರಗಾಕ್ತೀಯಾ? ಎಷ್ಟೇ ಧೈರ್ಯ ನಿನಗೆ? ಬಿಡಿ, ಬಿಡಿ ನನ್ನ. ಹೆಲ್ಪ್ ಮೀ.